ಭಾರತದ ದಿಢೀರ್ ನಿರ್ಧಾರದಿಂದ ಪತರುಗುಟ್ಟು ಹೋಗಿಬಿಟ್ಟಿದೆ ಪಾಕಿಸ್ತಾನದ ಜೇಲಂ ನದಿಗೆ ನೀರನ್ನ ಬಿಟ್ಟಂತಹ ಭಾರತ ಈಗ ಅವರಿಗೆ ಬಿಗ್ ಜಲ ಯುದ್ಧವನ್ನ ತಂದೊಟ್ಟಿದೆ. ನಿರ್ಧಾರದಿಂದ ಪತರುಗುಟ್ಟಿದೆ ಪಾಕಿಸ್ತಾನದಲ್ಲಿ ಹಾದು ಹೋಗುವಂತ ಜೇಲಂ ನದಿಗೆ ನೀರನ್ನ ಬಿಟ್ಟಿದೆ ಭಾರತ. ಉರಿ ಡ್ಯಾಂನಿಂದ ಪಾಕಿಸ್ತಾನದ ಜೇಲಂ ನದಿಗೆ ನೀರನ್ನ ಹರಿಬಿಡಲಾಗಿದೆ. ನೀರು ಬಿಟ್ಟಿರೋದ್ರಿಂದ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ಉದ್ಭವ ಆಗಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ ಭಾರತ ರಾಜತಾಂತ್ರಿಕವಾಗಿ 5 ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಲಾಗಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ 1960ರಲ್ಲಿ ಇಂಡಸ್ ರಿವರ್ ಟ್ರೀಟಿಯನ್ನ ಮಾಡಿಕೊಂಡಿತ್ತು. ಸಿಂಧು ನದಿಯ ನೀರಿನ ಹಂಚಿಕೆ ವಿಚಾರವಾಗಿ ಒಂದು ಒಪ್ಪಂದ ಆಗಿತ್ತು. ಅದನ್ನ ತಾತ್ಕಾಲಿಕವಾಗಿ ಬಂದ್ ಮಾಡ್ತೇವೆ, ಮೊಟಕುಗೊಳಿಸ್ತೇವೆ ಅನ್ನುವಂತ ನಿರ್ಧಾರವನ್ನ ಭಾರತ ಕೈಗೊಂಡಿತ್ತು. ಅದರ ಮುಂದುವರೆದ ಭಾಗ ಎನ್ನುವಂತೆ ಈಗ ಜೇಲಂ ನದಿ ಇದೆಯಲ್ಲ, ಇದು ಸಿಂಧು ನದಿಯ ಉಪನದಿಯಾಗಿದೆ. ಟಿಬೇಟಿನಲ್ಲಿ ಹುಟ್ಟಿ ಲಡಾಖ್ಗೆ ಬಂದು ಅದಾದ್ಮೇಲೆ ಜಮ್ಮು ಕಾಶ್ಮೀರದ ಮೂಲಕವಾಗಿ ಹಾದು ಹೋಗಿ ಪಾಕಿಸ್ತಾನವನ್ನ ತಲುಪುತ್ತೆ. ಅಲ್ಲಿಂದ ಸೀದಾ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ಸಿಂಧು ನದಿ. ಇದೇ ಸಿಂಧು ನದಿಯ ಉಪನದಿಗಳು ರಾವಿ ಇದೆ, ಬೀಸ್ ಇದೆ, ಚೇನಬ್ ಇದೆ, ಸಟ್ಲಜ್ ಇದೆ. ಅದರಲ್ಲಿ ಪ್ರಮುಖ ಒಂದಾಗಿರುವಂತಹ ಈ ಜೇಲಂ ನದಿಗೆ ಭಾರತ ನೀರನ್ನ ಬಿಟ್ಟಿದೆ. ಎಲ್ಲಿಂದ? ಉರಿ ಡ್ಯಾಂನಿಂದ ಪಾಕಿಸ್ತಾನದ ಜೇಲಂಗೆ ನೀರನ್ನ ಬಿಟ್ಟಿದ್ದಾರೆ. ಈಗ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಮೂಲಕವಾಗಿ ಪತರುಗುಟ್ಟು ಹೋಗಿಬಿಟ್ಟಿದೆ ಪಾಕಿಸ್ತಾನ. ನೀರು ಬಿಟ್ಟಿರೋದ್ರಿಂದ ಏನು ಮಾಡ್ತೀರಾ, ಹಂಗ ಮಾಡ್ತೀರಾ ಅನ್ನೋದಾಗಿ ಯಾರೋ ಗಿಟ್ಟೋ ಪಾಕಿಸ್ತಾನದ ಕೆಲವರು ಈ ನದಿ ನೀರೆಲ್ಲಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ರಕ್ತ ಹರಿಸ್ತೇವೆ ನಾವು ಅನ್ನೋದಾಗೆಲ್ಲ ಹೇಳಿಕೆ ಕೊಡ್ತಾ ಇದ್ರು. ಈಗ ಭಾರತದ ಒಂದೇ ಒಂದು ನಿರ್ಧಾರ, ಜಲ ಬಾಂಬ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಈ ನಿರ್ಧಾರದಿಂದಾಗಿ ಫುಲ್ ಸೈಲೆಂಟ್ ಆಗಿದೆ ಅಲ್ಲಿ. ಈ ನದಿಯ ನೀರಿನ ಹರಿವು ಜಾಸ್ತಿ ಆಗಿರೋದ್ರಿಂದ ಡವ ಪ್ರವಾಹದ ಪರಿಸ್ಥಿತಿ. ಲಡಾಖಿನ ಮೂಲಕವಾಗಿ ಗ್ಲೇಷಿಯರ್ಗಳೆಲ್ಲ ಆರಂಭ ಆಗುತ್ತೆ ಟಿಬೇಟ್ ಅಲ್ಲಿ. ಅಲ್ಲಿಂದ ಲಡಾಖಿಂದ ಜಮ್ಮು ಕಾಶ್ಮೀರಕ್ಕೆ ಬಂದು ಜಮ್ಮು ಕಾಶ್ಮೀರದ ಮೂಲಕವಾಗಿ ಪಾಕಿಸ್ತಾನವನ್ನ ತಲುಪುತ್ತೆ. ಪಾಕಿಸ್ತಾನದ 80% ಜನ ಇಡೀ ಪಾಕಿಸ್ತಾನಕ್ಕೆ ಈ ಸಿಂಧು ನದಿಯ ನೀರನ್ನ ನಂಬಿಕೊಂಡಿದ್ದಾರೆ. ಕೃಷಿ ಇರ್ಬೋದು, ಅಲ್ಲಿನ ವ್ಯವಹಾರಕ್ಕಿರ್ಬೋದು, ವಿದ್ಯುತ್ ಉತ್ಪಾದನೆ ಇರ್ಬೋದು, ಹೀಗೆ ಎಲ್ಲದಕ್ಕೂ ಕೂಡ ಸಿಂಧು ನದಿಯ ನೀರೇ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಜೇಲಂ ನದಿಯ ನೀರಿನ ಹರಿವು ಎಷ್ಟಿದೆ, ಪ್ರವಾಹದ ಪರಿಸ್ಥಿತಿ ಅಲ್ಲಿನ ಜನರನ್ನ ಕಾಡ್ತಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ ನಮ್ಮ ಭಾರತ ಬಹಳ ಪ್ರಮುಖವಾಗಿರುವಂತಹ ನಿರ್ಧಾರವನ್ನ ಕೈಗೊಂಡಿತ್ತು. ಅದರಲ್ಲಿ ಒಂದು ಸಿಂಧು ನದಿಯ ಒಪ್ಪಂದವನ್ನ ಏನ್ ಮಾಡಿಕೊಂಡಿತ್ತು 1960ರಲ್ಲಿ. ಈ ನಿರ್ಧಾರವನ್ನ ಮೊಟಕುಗೊಳಿಸ್ತೀವಿ, ತಾತ್ಕಾಲಿಕವಾಗಿ ಒಪ್ಪಂದ ಕೈ ಬಿಡ್ತೀವಿ ಅಂತ ಈಗ ನೀರನ್ನ ಬಿಟ್ಟಿದೆ ಭಾರತ. ಉರಿ ಡ್ಯಾಮಿನಿಂದಾಗಿ ನೀರನ್ನ ಬಿಟ್ಟಿದ ತಕ್ಷಣವೇ ಅಲ್ಲಿ ಪಾಕಿಸ್ತಾನದಲ್ಲಿ ಹಾದು ಹೋಗುವಂತಹ ಜೇಲಂ ನದಿಯ ನೀರಿನ ಹರಿವು ಜಾಸ್ತಿ ಆಗಿದೆ. ಪ್ರವಾಹದ ಪರಿಸ್ಥಿತಿ. ನಾವು ಬಾಂಬ್ ಹಾಕೋದು ಬೇಡ, ಮತ್ತೊಂದು ಮಾಡೋದು ಬೇಡ, ಬರೀ ನೀರು ಬಿಟ್ಟಿದ್ದಕ್ಕೆ ಪಾಕಿಸ್ತಾನ ಗಡಗಡ ಅಂತಿದ್ದಾರೆ. ಇನ್ನು ಎಲ್ಲಾದ್ರೂ ಯುದ್ಧದ ಸಮರಾಭ್ಯಾಸ ಆರಂಭ ಆಗಿರುವಂತ ಈ ಹೊತ್ನಲ್ಲಿ ನಾವು ಮುಂದೆ ಬಂದ್ರೆ ಉಳಿತಾರಾ?